ಹಾಯ್ ಫ್ರೆಂಡ್ಸ್, ನೀವು ಈ ಕಾಯಿನ್ನ ನೋಡಿರ್ತೀರಾ, 50 ಪೈಸಾ ಕಾಯಿನು. ಸೊ ಇದು 1988 ರೆಡಿ ಆಗಿರೋಂಥ ಕಾಯಿನು. ಸೊ 50 ಪೈಸಾ ಕಾಯಿನೆಲ್ಲ ಮುಂಬೈ, ಕೋಲ್ಕತ್ತಾ, ನೋಯ್ಡಾ ಈ ಥರ ಎಲ್ಲ ಬೇರೆ ಬೇರೆ ಪ್ಲೇಸಸಲ್ಲಿ ರೆಡಿಯಾಗಿದೆ. ಇವಾಗ ಕೂಡ ಇದು ಯೂಸಲ್ಲಿದೆ ಕಾಯಿನು. ಅಕಾರ್ಡಿಂಗ್ ಟು ಗೌರ್ಮೆಂಟ್ ಇದು ಬ್ಯಾನ್ ಆಗಿಲ್ಲ ಇನ್ನೂ, ಬಟ್ ಜನ ಯೂಸ್ ಮಾಡ್ತಿಲ್ಲ ಅಷ್ಟೇ. ಸೊ ನೀವು ಇದನ್ನು ಜಾಸ್ತಿ ಕಲೆಕ್ಟರ್ಸ್ ಹತ್ರ ಇಲ್ಲಾಂತಂದರೆ ದೇವಸ್ಥಾನ ಹುಂಡೆಯಲ್ಲೇ ನೋಡ್ತೀರಾ. ಮಾರ್ಕೆಟಲ್ಲಿ ಯಾರೂ ಇದನ್ನು ಯೂಸ್ ಮಾಡಲ್ಲ. 50 ಪೈಸೆ ಕೊಟ್ಟೇನೋ ಬೈ ಮಾಡೋದು ಆ ಥರ ಏನು ಯಾರೂ ಯೂಸ್ ಮಾಡಲ್ಲ. ಸೊ ಇದರಲ್ಲಿ ಒಂದು ಸ್ಪೆಷಾಲಿಟಿ ಅಂತಂದರೆ 1988 ಇದೆ ನೋಡಿ, ಅದ್ರ ಕೆಳಗಡೆ ಇಲ್ಲಿ 1988 ಇದೆ ನೋಡಿ, ಅದ್ರ ಕೆಳಗಡೆ ನಿಮಗೆ ಡಾಟ್ ಇದ್ದರೆ ಅದು ನೋಯ್ಡಾದಲ್ಲಿ ಕ್ರಿಯೇಟ್ ಆಗಿದ್ದು ಅಂತ. ಸೊ ನೋಯ್ಡಾದಲ್ಲಿ ಅದನ್ನು ಪ್ರಿಪೇರ್ ಮಾಡಿದ್ದೆ ಆದರೆ ಅದ್ರ ವ್ಯಾಲ್ಯೂ ತುಂಬ ಇದೆ ಇವಾಗ, ಮಾರ್ಕೆಟ್ ವ್ಯಾಲ್ಯೂ. ಸುಮ್ಮನೆ ನಾರ್ಮಲ್ ಕಾಯಿನ್ ಆದಾದರೆ ಅದಕ್ಕೆ ಒಂದು 100 ರುಪೀಸ್, 150 ರುಪೀಸ್, ಅದ್ರ ಕಂಡೀಷನ್ ಚೆನ್ನಾಗಿದ್ದರೆ ಅಷ್ಟೇ ಕೊಡ್ತಾರೆ. ಬೈ ಚಾನ್ಸ್ ಒಂದು ಡಾಟ್ ಇದ್ದರೆ ಅದು ನೋಯ್ಡಾದಲ್ಲಿ ಮೇಡ್ ಇನ್ ನೋಯ್ಡಾ ಅಂತ ಅದು. ಸೊ ಅದಕ್ಕೆ ನಾನು ಗೂಗಲಲ್ಲಿ ನೋಡಿದ ಪ್ರಕಾರ 10,000 ರಿಂದ 15,000 ಇದೆ ವ್ಯಾಲ್ಯೂ, ಕಂಡೀಷನ್ ಚೆನ್ನಾಗಿದ್ರೆ. ಆಯಿತಾ? ಇಫ್ ಇಲ್ಲಿ ಏನೂ ಇಲ್ಲ, ಆಯಿತಾ, ಇಲ್ಲಿ ಯಾವುದು ಡಾಟ್ಸ್ ಇಲ್ಲ ಅಂತಂದರೆ ಅದು ಕೋಲ್ಕತ್ತಾದಲ್ಲಿ ಕ್ರಿಯೇಟ್ ಆಗಿದ್ದು ಅಂತ. ಆಯಿತಾ? ಕೋಲ್ಕತ್ತಾದಲ್ಲಿ ತಯಾರು ಮಾಡಿದ್ದಾರೆ ಅಂತ ಅದನ್ನು. ಸೊ ಆ ಕಾಯಿನ್ಗೆ 1,500,000 ತನಕ ವ್ಯಾಲ್ಯೂ ಇದೆ. ಸೊ ಇಲ್ಲಿ ಏನೂ ಇಲ್ಲ, ಇದು ಗೂಗಲಲ್ಲಿ ಬಂದಿರುವಂತಹ ಡೀಟೇಲ್ಸು. ನಾನಿವಾಗ ಅದನ್ನು ಕ್ಲಾರಿಟಿ ತೊಗೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಡಾಟ್ ಇಲ್ಲ, ಸೊ ಇದಕ್ಕೆ ಅಷ್ಟು ವ್ಯಾಲ್ಯೂ ಇದೆನಾ ಅಂತ ನಾನು ಕಲೆಕ್ಟ್ ಮಾಡ್ತಿದ್ದೀನಿ. ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ, ನೋಡ್ಬೋದು, ಇಲ್ಲೆಲ್ಲ ಮಾರ್ಕ್ ಇದೆ ನೋಡಿ, ಇಲ್ಲೆಲ್ಲ ಸ್ವಲ್ಪ ಇದೆ ಮಾರ್ಕು. ಸೊ ಅಷ್ಟು ಚೆನ್ನಾಗೇನಿಲ್ಲ. ಸೊ ಅಷ್ಟು ವ್ಯಾಲ್ಯೂಗೆ ಹೋಗೋದು ಡೌಟು. ಸೊ ನಾನು ಯಾರಾದರೂ ಗೊತ್ತಿರೋರ ಹತ್ರ ಒಂದು ಟೈಮ್ ಕೇಳಿ ಈ ಕಾಯಿನ್ದು ಒಂದು ವ್ಯಾಲ್ಯೂನ ತಿಳ್ಕೊಬೇಕು. ಸೊ ನಿಮ್ಮ ಹತ್ರನೂ ಈ ಥರ ಕಾಯಿನ್ಸ್ ಇದ್ದರೆ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ, ಆ್ಯಂಡ್ ನಾನು ನಿಮಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನನಗೆ ಫೋಟೋಸ್ ಕಳಿಸಿದರೆ ನನಗೆ ಬೇಕಿರೋ ಕಾಯಿನ್ಸ್ನ ನಾನು ಬೈ ಮಾಡ್ತೀನಿ ಎಟ್ ಅ ಗುಡ್ ಪ್ರೈಸ್.